ಆದರೆ ನಾವು ಪತ್ರಿಕೋದ್ಯಮದಲ್ಲಿ ಸತ್ಯಕ್ಕೆ ಎಳ್ಳು ನೀರು ಬಿಟ್ಟು ಯಾವುದೋ ಕಾಲ ಆಗಿದೆ. ಅಕ್ಷರ ಸಹ ಬೂದುಗಾಜು ಹುಡುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವೆಲ್ಲರೂ ಕೂಡ ಪತ್ರಕರ್ತರಾಗಿ ಅರಳುವ ಕನಸನ್ನು ಹೊತ್ತು ಇಲ್ಲಿಗೆ ಬಂದಿದ್ದೀರಿ. ಈ ಅರಳುವ ಹೂವಿನೊಳಗೆ ಯಾವ ರೀತಿ ಮಕರಂದ ಬೆರೆತಿರುತ್ತೆ, ಅದೇ ರೀತಿ ಅರಳುವ ಪತ್ರಕರ್ತರ ಒಳಗೆ ಕೂಡ ಒಂದು ಸಾಮಾಜಿಕ ಪ್ರಜ್ಞೆ ಮತ್ತು ನೈತಿಕ ಪ್ರಜ್ಞೆ ಬೆರೆತಿರಬೇಕು ಅಂತ ದೊಡ್ಡವರು ಹೇಳ್ತಾರೆ. ಯಾಕೆ ಅಂತಂದರೆ ಜನಸಮುದಾಯದ ಪ್ರಜ್ಞೆಯನ್ನು ರೂಪಿಸೋದು ಪತ್ರಕರ್ತರಾದ ನಮ್ಮೆಲ್ಲರ ಹೊಣೆ, ಹಾಗೆ ಭಾವಿ ಪತ್ರಕರ್ತರಾದ ನಿಮ್ಮ ಹೊಣೆ ಕೂಡ ಅಂತ ನನ್ನ ಅನಿಸಿಕೆ. ಭಾಷಣ ಮಾಡೋದು ಹೆಚ್ಚು ಸೂಕ್ತ. ಯಾಕೆ ಅಂತಂದರೆ ನಾನು ಕೂಡ ಅವ್ರ ಮಾತುಗಳನ್ನು ಕೇಳಬೇಕು ಅಂತ ಭಾಳ ಕುತೂಹಲದಿಂದ ಕಾಯ್ತಾ ಇದ್ದೇನೆ. ಈ ವೇದಿಕೆ ಮೇಲೆ ಆಸೀನರಾಗಿರುವ ಬೆಂಗಳೂರು ವಿಶ್ವವಿದ್ಯಾಲಯ ಡಾಕ್ಟರ್ ಮನಮೋಹನ್ ಸಿಂಗ್ ನಗರ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ರಮೇಶ್ ಸರ್ ಅವರೇ, ಹಿರಿಯ ಪತ್ರಕರ್ತರು, ನನ್ನ ಆತ್ಮೀಯರಾದಂತಹ ಶ್ರೀಯುತ ದಿನೇಶ್ ಅಮೀನ್ಮಠು ಸರ್ ಅವರೇ, ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಆಯೇಷಾ ಖಾನಮ್ ಅವರೇ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯರಾದಂತಹ ಶಿವಾನಂದ ತಗಡೂರವರೇ, ನವೀನ್ ಜೋಸೆಫ್ ಅವರೇ, ಶ್ರೀಮತಿ ವಾಹಿನಿ ಅವರೇ, ವಾರ್ತಾ ಇಲಾಖೆಯ ಉಪನಿರ್ದೇಶಕರಾದಂಥ ಶ್ರೀಮತಿ ಪಲ್ಲವಿ ಉನ್ನಾಪುರ ಅವರೇ, ಶ್ರೀಮತಿ ಶೈಲಶ್ರೀ ಅವರೇ, ಮತ್ತು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನೆಚ್ಚಿನ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳೇ. ಇದೊಂದು ಕಾರ್ಯಾಗಾರ ಇದೆ ಅಂತೇಳಿ ಪಲ್ಲವಿ ಉನ್ನಾಪುರ ಅವರು ನನಗೆ ಫೋನ್ ಮಾಡಿ ತಿಳಿಸಿದ್ರು. ಇವತ್ತಿನ ದಿನಗಳಲ್ಲಿ ನಿಜಕ್ಕೂ ಕೂಡ ಇಂಥ ಒಂದು ಕಾರ್ಯಾಗಾರ ಅಗತ್ಯ. ಯಾಕೆ ಅಂತಂದರೆ ಮಾಧ್ಯಮ ಲೋಕದಲ್ಲಿ ಇವತ್ತು ನಾವು ಸತ್ಯವನ್ನು ಬೂದುಗಾಜು ಹಾಕಿ ಹುಡುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಪತ್ರಕರ್ತರಲ್ಲಿ ಓದು ಮತ್ತು ಅಧ್ಯಯನ ಈ ಎರಡರ ಕೊರತೆ ಎದ್ದು ಕಾಣುವಂಥ ಸಂದರ್ಭದಲ್ಲಿ ಇಂಥದ್ದೊಂದು ಕಾರ್ಯಾಗಾರ ತೀರಾ ಅಗತ್ಯವಾಗಿತ್ತು ಅನ್ನೋದು ನನ್ನ ಅನಿಸಿಕೆ. ಈಗ ನಮ್ಮ ಕೈಲಿ ಗಿಡಕ್ಕೆ ನೀರು ಹಾಕ್ಸಿದ್ದಾರೆ, ಆದರೆ ನಾವು ಪತ್ರಿಕೋದ್ಯಮದಲ್ಲಿ ಸತ್ಯಕ್ಕೆ ಎಳ್ಳು ನೀರು ಬಿಟ್ಟು ಯಾವುದೋ ಕಾಲ ಆಗಿದೆ. ಹೀಗಾಗಿ ಸತ್ಯವನ್ನು ಇವತ್ತು ನಾವು ಅಕ್ಷರ ಸಹ ಬೂದುಗಾಜು ಹುಡುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವೆಲ್ಲರೂ ಕೂಡ ಪತ್ರಕರ್ತರಾಗಿ ಅರಳುವ ಕನಸನ್ನು ಹೊತ್ತು ಇಲ್ಲಿಗೆ ಬಂದಿದ್ದೀರಿ. ಈ ಕಾರ್ಯಾಗಾರಕ್ಕೆ ಬಂದಿರುವ ಎಲ್ಲ ಭಾವಿ ಪತ್ರಕರ್ತರ ನಾನು ಉತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಈ ಅರಳುವ ಹೂವಿನೊಳಗೆ ಯಾವ ರೀತಿ ಮಕರಂದ ಬೆರೆತಿರುತ್ತೆ, ಅದೇ ರೀತಿ ಅರಳುವ ಪತ್ರಕರ್ತರ ಒಳಗೆ ಕೂಡ ಒಂದು ಸಾಮಾಜಿಕ ಪ್ರಜ್ಞೆ ಮತ್ತು ನೈತಿಕ ಪ್ರಜ್ಞೆ ಬೆರೆತಿರಬೇಕು ಅಂತ ದೊಡ್ಡವರು ಹೇಳ್ತಾರೆ. ಯಾಕೆ ಅಂತಂದರೆ ಜನಸಮುದಾಯದ ಪ್ರಜ್ಞೆಯನ್ನು ರೂಪಿಸೋದು ಪತ್ರಕರ್ತರಾದ ನಮ್ಮೆಲ್ಲರ ಹೊಣೆ, ಹಾಗೆ ಭಾವಿ ಪತ್ರಕರ್ತರಾದ ನಿಮ್ಮ ಹೊಣೆ ಕೂಡ ಅಂತ ನನ್ನ ಅನಿಸಿಕೆ. ಸಮುದಾಯದ ಮತ್ತು ಸಮಾಜದ ಪ್ರಜ್ಞೆಯನ್ನು ರೂಪಿಸುವಂತಹ ನಿಮ್ಮ ಪ್ರಜ್ಞೆಯನ್ನು ಯಾರು ರೂಪಿಸ್ತಾ ಇದ್ದಾರೆ, ಯಾರು ರೂಪಿಸ್ತಾ ಇದ್ದಾರೆ ಮತ್ತು ಯಾವುದು ರೂಪಿಸ್ತಾ ಇದೆ ಅನ್ನುವುದರ ಸ್ಪಷ್ಟ ಎಚ್ಚರ ನಿಮ್ಮೆಲ್ಲರಲ್ಲೂ ಕೂಡ ಇರಬೇಕಾಗ್ತದೆ. ಈ ಎಚ್ಚರ ಇದ್ದಾಗ ತಾವು ಬರೆದ ಪ್ರತಿ ವರದಿ ಮತ್ತು ತೋರಿಸಿದಂತಹ ಪ್ರತಿ ಸುದ್ದಿ, ಕ್ಯಾಮರಾ ಮುಂದೆ ಯಾರು ಆ್ಯಂಕರ್ಗಳಿರ್ತಾರೆ, ಯಾರು ವರದಿಗಾರರಿರ್ತಾರೆ, ಅವರು ಆಡಿದ ಪ್ರತಿ ಮಾತಿಗೂ ಕೂಡ ಒಂದು ಉತ್ತರದಾಯಿತ್ವ ಹೊಂದಿರುವ ಹೊಣೆಗಾರಿಕೆ ಪತ್ರಕರ್ತರ ರೂಪುಗೊಳ್ತಾನೆ. ಈ ಸಾಮಾಜಿಕ ಎಚ್ಚರ ಬರುವಂಥದ್ದು ನಮ್ಮ ನೋಟದಿಂದ ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದರೆ ಸಮಾಜವನ್ನು ನಾವು ಯಾವ ರೀತಿ ನೋಡ್ತೀವಿ, ಅದರ ಮೇಲೆ ನಾವು ಯಾವ ರೀತಿ ಸುದ್ದಿ ಬರಿತೀವಿ ಅನ್ನೋದು ನಿರ್ಧಾರ ಆಗ್ತದೆ. ಯಾಕೆ ಅಂತಂದರೆ ಅದು ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಸಭೆ ಸಮಾರಂಭ ಆಗಿರ್ಬೋದು, ನಾವು ಅದನ್ನು ಯಾವ ರೀತಿ ನೋಡಬೇಕು ಅನ್ನೋದು ಪತ್ರಕರ್ತ ಮೊದಲು ಅರ್ಥಕೊಳ್ಬೇಕು. ಆಗ ನೋಡಿದಾಗ ಮಾತ್ರ ಆ ಸಮಾಜವನ್ನು ನಾವು ನೋಡುವ ಕಣ್ಣುಗಳು ಯಾವುದು ಅನ್ನೋದು ನಮಗೆ ಅರ್ಥ ಆಗ್ತದೆ. ಯಾರ ಕಣ್ಣುಗಳಿಂದ ಮತ್ತು ಯಾವ ಕಣ್ಣುಗಳಿಂದ ನಾವು ನೋಡ್ತಾ ಇದ್ದೇವೆ ಅನ್ನೋದ್ರ ಮೇಲೆ ನಮ್ಮ ನೋಟ ಮತ್ತು ನಮ್ಮ ಗ್ರಹಿಕೆ ರೂಪುಗೊಳ್ತದೆ. ಯಾಕೆ ಅಂತಂದರೆ ಗ್ರಹಿಕೆ ಅನ್ನುವಂಥದ್ದು ಪತ್ರಕರ್ತರಿಗೆ ತೀರಾ ಮುಖ್ಯ. ಒಂದು ಸಭೆ ಸಮಾರಂಭ ಮತ್ತು ಕಾರ್ಯಕ್ರಮಗಳಿದ್ದಾವಾಗ ಅದನ್ನು ಯಾವ ರೀತಿ ಗ್ರಹಿಸಬೇಕು ಅನ್ನೋದನ್ನು ನಾವು ಮೊದಲು ಪತ್ರಕರ್ತರು ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲೂ ಹೆಚ್ಚಾಗಿ ಭಾವಿ ಪತ್ರಕರ್ತರು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ಈಗ ನಾವು ಯೂನಿವರ್ಸಿಟಿಗಳಲ್ಲಿ ನಮ್ಮ ಏನಿದೆ ಮಾಸ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಇದೆ. ಈಗ ನಾನು ಆಗಲೇ ವಿ ಸಿ ಅವ್ರ ಜೊತೆ ಮಾತಾಡೋಕೆ ಹೇಳಿದೆ, ಸುಮಾರು ಯೂನಿವರ್ಸಿಟಿಗಳಲ್ಲಿ ಪತ್ರಿಕೋದ್ಯಮದ ವಿಭಾಗವನ್ನು ಮುಚ್ತಾ ಇದ್ದಾರೆ. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಈ ಪತ್ರಿಕೋದ್ಯಮದ ಆಕರ್ಷಣೆ ಮತ್ತು ಸೆಳೆತ ಕಡಿಮೆ ಆಗ್ತಾ ಇದೆಯೇನೋ ಅನ್ನೋ ಭಾವನೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ.
ಇನ್ನೊಂದು ಏನಂತಂದರೆ ಇಲ್ಲಿ ಏನು ಪಾಠ ಮಾಡ್ತೀವಿ, ಇಲ್ಲೇನು ಸಿಲೆಬಸ್ ಇದೆ ಅದೇ ಬೇರೆ. ಆದರೆ ಪತ್ರಿಕಾ ಕಚೇರಿಗಳಲ್ಲಿ, ಟಿ ವಿ ಚಾನಲ್ಗಳಲ್ಲಿ ನಡೆಯುವಂತಹ ಬೆಳವಣಿಗೆಗಳೇ ಬೇರೆ, ಒಂದಕ್ಕೊಂದು ಸಂಬಂಧವೇ ಇರೋದಿಲ್ಲ. ಹೀಗಾಗಿ ಇಂಥ ಕಾರ್ಯಾಗಾರಗಳ ಮೂಲಕ ಸುದ್ದಿ ಮನೆಗಳಲ್ಲಿ ಏನೇನು ನಡೆಯುತ್ತದೆ ಅನ್ನೋದನ್ನು ಭಾವಿ ಪತ್ರಕರ್ತರಲ್ಲಿ ಅರಿವು ಮೂಡಿಸೋದು ಭಾಳ ಒಳ್ಳೆಯ ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದಕ್ಕಾಗಿ ನಾನು ಈ ಕಾರ್ಯಕ್ರಮದ ಹೊಣೆಯನ್ನು ಹೊತ್ತಿರುವ ಶ್ರೀಮತಿ ಪಲ್ಲವಿ ಹೊನ್ನಾಪುರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಪತ್ರಕರ್ತರಾಗುವವರು ಪೂರ್ವಾಗ್ರಹ ಮುಕ್ತ ಮತ್ತು ಮಗುವಿನ ಮನಸ್ಸಿನಿಂದ ಸಾಮಾಜಿಕ ವ್ಯವಸ್ಥೆಯನ್ನು ಮತ್ತು ಸಾಮಾಜಿಕ ತಾರತಮ್ಯಗಳು ಇರುವುದನ್ನು ಹಾಗೆ ಗಮನಿಸಬೇಕು. ಹೀಗಾದಾಗ ಮಾತ್ರ ಸಾಮಾಜಿಕ ಸಮಸ್ಯೆಗಳು ಮತ್ತು ಆ ಸಮಸ್ಯೆಗಳಿಗೆ ಕಾರಣವಾದ ಸಂಗತಿಗಳ ಬಗ್ಗೆ ಸ್ಪಷ್ಟವಾದಂಥ ಒಂದು ಗ್ರಹಿಕೆ ಬರೋಕ್ಕೆ ಸಾಧ್ಯ ಆಗ್ತದೆ. ಈ ಸ್ಪಷ್ಟತೆ ಪರಿಣಾಮಕಾರಿ ಆದಂತಹ ಪತ್ರಕರ್ತರನ್ನು ರೂಪಿಸ್ತದೆ ಅನ್ನೋದು ನನ್ನ ಭಾವನೆ. ಇವತ್ತು ಈ ಸಾಮಾಜಿಕ ಬೆಸುಗೆಯನ್ನು ಕತ್ತರಿಸುವ ಕತ್ತರಿಗಳು ಜನಸಮುದಾಯದ ಪ್ರಜ್ಞೆಯನ್ನು ರೂಪಿಸ್ತಾ ಇದ್ದಾವೆ. ಇಂಥ ಹೊತ್ತಲ್ಲಿ ಸಮಾಜವನ್ನು ಪರಸ್ಪರ ಒಲೆಯುವ ಸೂಜಿಗಳ ಅಗತ್ಯ ಇದೆ ಅನ್ನೋದು ನನ್ನ ಭಾವನೆ. ನಾನು ಆಗಲೇ ಹೇಳಿದೆ, ದಿನೇಶ್ ಅಮೀನ್ಮಟ್ಟು ಸಾರ್ ಅವರ ಮಾತುಗಳನ್ನು ನಾನು ಕೇಳಬೇಕು ಅಂತ. ಯಾಕೆ ಅಂತಂದರೆ, ನಾನು ಕೋಲಾರವಾಣಿ ಅಂತ ಜಿಲ್ಲಾ ಮಟ್ಟದ ಪತ್ರಿಕೆಯಿಂದ ಬಂದವನು. ಆವತ್ತಿನ ದಿನಗಳಲ್ಲಿ ನಾನು ಪ್ರಜಾವಾಣಿಯಲ್ಲಿ ದಿನೇಶ್ ಸರ್ ಬರೀತಾ ಇದ್ದಂಥ ಅಂಕಣಗಳು ಮತ್ತು ಅವರ ಸುದ್ದಿಗಳನ್ನು ನೋಡೋದಕ್ಕೆ ಭಾಳ ಕುತೂಹಲದಿಂದ ಕಾಯ್ತಾ ಇದ್ದವನು. ಹೀಗಾಗಿ ದಿನೇಶ್ ಅಮೀನ್ಮಟ್ಟು ಸಾರ್ ಅವರಾಗಿರ್ಬೋದು, ಒಡ್ಡರ್ಸೆ ರಘುರಾಮ್ ಭಟ್ರು ಇರ್ಬೋದು, ಪಿ ಲಂಕೇಶ್ ಅವರು, ಖಾದ್ರಿ ಶಾಮಣ್ಣ, ಮತ್ತು ಮೊಹರೆ ಅವರು, ಹನುಮಂತರಾಯರು, ಡಿ ವಿ ಜಿ ಅವರು, ಟಿ ಎಸ್ ಆರ್, ಹೀಗೆ ಹಲವಾರು ಹಿರಿಯರು ಸೂಜಿಗಳಾಗಿ, ದರ್ಜಿಗಳಾಗಿ ಮತ್ತು ನೇಕಾರರಾಗಿ ಪತ್ರಿಕಾ ವೃತ್ತಿಯ ಪ್ರಜ್ಞೆಯನ್ನು ರೂಪಿಸೋದ್ರ ಜೊತೆಗೆ ಸಾಮಾಜಿಕ ಪ್ರಜ್ಞೆಯನ್ನು ಕೂಡ ರೂಪಿಸಿದ್ದಾರೆ. ಜೊತೆಗೆ ಸಮಾಜವನ್ನು ಬೆಸೆಯುವ ಬೆಸುಗೆಗಳಾಗಿದ್ದಾರೆ. ಆದರೆ ಇವತ್ತು ಸಮಾಜವನ್ನು ಯಾವ ರೀತಿ ಕತ್ತರಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಭಾವಿ ಪತ್ರಕರ್ತರು ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕಾಗ್ತದೆ. ಕೇವಲ ಕಾರ್ಯಾಗಾರದಲ್ಲಿ ಭಾಗವಹಿಸೋದ್ರಿಂದ ಪತ್ರಿಕೋದ್ಯಮದ ಪಟ್ಟುಗಳನ್ನು ಕಲಿತು ಬಿಡ್ತೀವಿ ಅನ್ನೋದು ಸುಳ್ಳು. ಹೀಗಾಗಿ ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ತಿಳ್ಕೋಬೇಕು. ಒಂದು ಓದು ಮತ್ತು ಇನ್ನೊಂದು ಅಧ್ಯಯನ, ಇವು ಎರಡೂ ಇದ್ದಾಗ ಮಾತ್ರ ನೀವು ಪತ್ರಕರ್ತರಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಸಂಘಟನೆ ಮತ್ತು ಸ್ವತಂತ್ರ ಚಿಂತನೆ ಇರಬೇಕು. ಇವತ್ತು ಪತ್ರಕರ್ತರಲ್ಲಿ ಸ್ವತಂತ್ರ ಚಿಂತನೆ ಇರೋತಿ ಎಲ್ಲೂ ಕಾಣಿಸ್ತಾ ಇಲ್ಲ. ಯಾಕೆಂತಂದರೆ ಎಲ್ಲ ಸುದ್ದಿ ಸಂಸ್ಥೆಗಳು ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳ ಕೈಲಿ ಸಿಕ್ಕಾಕ್ಕೊಂಡಿದ್ದಾವೆ. ಹೀಗಾಗಿ ಕೆಲವೊಂದು ವರದಿಗಾರರು, ಪತ್ರಕರ್ತರು ಹೇಳ್ತಾ ಇರ್ತಾರೆ, ನಮ್ಮ ಕಷ್ಟ ಈ ಥರ ಇದೆ, ಹೀಗಿದೆ, ನಾವೇನು ಮಾಡೋಕ್ಕಾಗುತ್ತೆ ಅಂತ. ನಾವು ಕೇಳ್ತಾ ಇರ್ತೀವಿ, ಏನಪ್ಪ ಈ ಥರ ಸುದ್ದಿ ಬಂದಿದೆ ಅಂತ. ಆವಾಗ ಅವ್ರು ಹೇಳ್ತಾರೆ, ಏನು ಮಾಡೋದು, ನಮ್ಗೆ ಮೇಲಿಂದ ಆದೇಶ ಇದೆ ಅಂತ. ಮುಂಚೆ ಆದರೆ ಯಾವುದೇ ಸುದ್ದಿ ಬರೆದ್ರೂ ಕೂಡ ಅದಕ್ಕೊಂದು ಸ್ಪಷ್ಟೀಕರಣ ಅಂತ ಇರ್ತದೆ. ಒಂದು ಸ್ಪಷ್ಟೀಕರಣ ತೊಗೋಬೇಕು, ಅವರು ಕೋಟ್ ತೊಗೋಬೇಕು, ಅದ್ರ ಮೂಲಕ ಸುದ್ದಿ ಮಾಡಬೇಕು ಅಂತ ನಮ್ಮ ಎಡಿಟ್ರುಗಳು ನಮಗೆ ಪಾಠ ಮಾಡ್ತಾಯಿದ್ರು. ಆದರೆ ಈಗ ಏನು ಮಾಡ್ತಾರೆ, ತಮಗೆ ತೋಚಿದ್ದನ್ನು ಸುದ್ದಿ ಮಾಡ್ತಾರೆ, ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಇನ್ನೊಂದು ಸುದ್ದಿ ಮಾಡ್ತಾರೆ. ಸುದ್ದಿ ಮಾಡಿ ಆದಮೇಲೆ ಸ್ಪಷ್ಟೀಕರಣ ಕೇಳ್ತಾರೆ. ಇಲ್ಲಪ್ಪ ಈ ರೀತಿ ಇದು ಸುಳ್ಳು ಅಂತಂದರೆ ಅದನ್ನು ಸತ್ಯ ಅನ್ನೋ ರೀತಿ ಬಿಂಬಿಸೋ ಕಾರ್ಯಕ್ರಮಗಳು ಕೂಡ ಈಗ ನಡೀತಾ ಇದ್ದಾವೆ. ಜೊತೆಗೆ ಈಗೇನಾಗಿದೆ ಅಂತಂದರೆ, ಯಾವುದೇ ಒಂದು 2 ಲಕ್ಷ 3 ಲಕ್ಷ ಜನ ಸೇರಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಲಿ, ಅಲ್ಲಿ ಯಾವುದಕ್ಕೆ ಒತ್ತು ಕೊಡಬೇಕು ಅನ್ನೋದ್ರು ಕೂಡ ಸ್ವಲ್ಪನೂ ಪತ್ರಕರ್ತರಲ್ಲಿ ತಿಳುವಳಿಕೆ ಕಡಿಮೆ ಆಗ್ತಾಯಿದೆ, ಅಥವಾ ಆ ಸಂಸ್ಥೆಗಳ ಮುಖ್ಯಸ್ಥರ ಅಣತಿ ಅಂತ ಕೆಲಸ ಮಾಡ್ತಾ ಇದ್ದಾರೇನೋ ಅನ್ನೋದೊಂದು ಭಾವನೆ ಇದೆ. ಯಾಕೆಂತಂದರೆ, ಒಂದು ಉದಾಹರಣೆ ಅಂತಂದರೆ, ಮೊನ್ನೆ ಹಾವೇರಿನಲ್ಲಿ ಒಂದು ದೊಡ್ಡ ಸರ್ಕಾರದ ಕಾರ್ಯಕ್ರಮ ಆಯಿತು. ಸುಮಾರು 1.5 ಲಕ್ಷ ಜನ ಆ ಕಾರ್ಯಕ್ರಮದಲ್ಲಿ ಸೇರಿದರು. ಆ ಕಾರ್ಯಕ್ರಮ ಏನು ಅಂತಂದರೆ, ಬಡವರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ. ಸುಮಾರು 1.5 ಲಕ್ಷ ಬಡ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ. ಸಾಮಾನ್ಯವಾಗಿ ಪತ್ರಕರ್ತರಾದವ್ರು ಏನು ಮಾಡ್ತಾರೆ, ಹಕ್ಕುಪತ್ರ ಯಾಕೆ ಕೊಟ್ಟರು, ಎಷ್ಟು ಜನಕ್ಕೆ ಕೊಟ್ಟರು, ಯಾರಿಗೆ ತಲುಪಿದೆ, ಯಾರಿಗೆ ತಲುಪಿಲ್ಲ, ಇದನ್ನೆಲ್ಲ ಗ್ರಹಿಸಿ ಸುದ್ದಿ ಮಾಡ್ತಾರೆ. ಆದರೆ ಅವತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಬಂದ ಸುದ್ದಿನೇ ಬೇರೆ. 1.5 ಲಕ್ಷ ಜನ ಸೇರಿದ್ದನ್ನು ಬಿಟ್ಟರು, ಹಕ್ಕುಪತ್ರ ವಿಚಾರನೂ ಬಿಟ್ಟರು. ಯಾವುದು ಹೈಲೈಟ್ ಆಯಿತು ಅಂತಂದರೆ, ಸಿ ಎಮ್ಮು ಡಿ ಸಿ ಎಮ್ಮು ಹ್ಯಾಂಡ್ ಶೇಕ್ ಮಾಡಲಿಲ್ಲ. ಇಡೀ ದಿವಸ ಅದೇ, ಯಾಕೆ ಹ್ಯಾಂಡ್ ಶೇಕ್ ಮಾಡಲಿಲ್ಲ. ಇನ್ನು ಕೆಲವು ಚಾನಲ್ಗಳಲ್ಲಿ ಹೊಡೆದ್ರು, ಸಿ ಎಮ್ಮು ಡಿ ಸಿ ಎಮ್ಮು ಮಾತಾಡಲಿಲ್ಲ, ಅಕ್ಕಪಕ್ಕ ಕೂತಿದ್ರು ಅಂತ. ಆಮೇಲೆ ನನಗೂ ಕೇಳಿದ್ರು, ಏನು ಸರ್ ಸಿ ಎಮ್ಮು ಡಿ ಸಿ ಎಮ್ಮು ಮಾತಾಡಲಿಲ್ವಂತೆ, ನೀವು ಹಿಂದೆನೇ ಇದ್ರಿಗೆ ಹೇಳ್ಬೇಕಲ್ಲ ಅಂತಂದ್ರೆ. ಇಲ್ಲಪ್ಪ ಮಾತಾಡ್ತಾಯಿದ್ರು. ಇಲ್ಲ ಸರ್, ಒಂದೇ ಸರಿ ಮಾತಾಡಿದ್ದು ಅಂತ. ಅಂದರೆ ಅವ್ರೇನು ಪರಸ್ಪರ ಮಾತಾಡ್ಕೊಳ್ಳೋಕ್ಕೋಸ್ಕರ ಏನು ಕಾರ್ಯಕ್ರಮಕ್ಕೆ ಬಂದಿರ್ತಾರ? ಹೀಗಾಗಿ ಆ ಕಾರ್ಯಕ್ರಮದ ಉದ್ದೇಶ ಏನಿದೆ ಅದನ್ನು ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಲೇ ಇಲ್ಲ ಪತ್ರಕರ್ತರಾದವರು. ಯಾಕೆ ಅಂತಂದರೆ, ಸುದ್ದಿ ಗ್ರಹಿಕೆ ಏನಿದೆಯಲ್ಲ ಅದರ ಉದ್ದೇಶನೇ ಇವತ್ತು ಎಲ್ಲರೂ ಮರ್ತೋಗ್ತಾ ಇದ್ದಾರೆ. ಯಾವುದು ಸುದ್ದಿಯನ್ನು, ಯಾರಿಗೆ ಅನುಕೂಲವಾಗುವಂಥ ಸುದ್ದಿಯನ್ನು ನಾವು ಜನಗಳಿಗೆ ತಿಳಿಸಬೇಕು ಅಂದರೆ, ಪತ್ರಕರ್ತರಾದವರು ನೊಂದವರ ಪರವಾಗಿ, ಶೋಷಿತರ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ ಕೆಲಸ ಮಾಡಬೇಕು ಅನ್ನೋದನ್ನು ನಮಗೆಲ್ಲ ಹಿರಿಯರು ಹೇಳ್ಕೊಡ್ತಾಯಿದ್ರು. ಆದರೆ ಇವತ್ತು ಏನಾಗಿದೆ ಅಂತಂದರೆ, ಪತ್ರಕರ್ತರು ಅಂತಂದರೆ ಅವರು ಇಲ್ಲ ಸಿ ಎಮ್ ಮಾತಾಡಿಸ್ಬೇಕು, ಇಲ್ಲ ಡಿ ಸಿ ಎಮ್ ಮಾತಾಡಿಸ್ಬೇಕು, ಎಮ್ ಎಲ್ ಎ ಮಿನಿಸ್ಟ್ರಿಗಳು ಮಾತಾಡಿಸ್ಬೇಕು, ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ.
ಮಾಡಿದ್ದಾರೆ. ಆದರೆ ಜನಸಾಮಾನ್ಯರನ್ನು ಮಾತಾಡಿಸೋದಾಗಲಿ, ಜನಸಾಮಾನ್ಯರ ಕಷ್ಟ ಸುಖ, ಅವರ ದುಃಖ ದುಮ್ಮಾನ ಏನಿದೆ ಅದನ್ನು ತಿಳ್ಕೊಂಡು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡುವಲ್ಲಿ ಇವತ್ತು ಅಂಥ ಕೆಲಸಗಳಾಗಲಿ ಅಂಥ ಪ್ರಯತ್ನಗಳಾಗಲಿ ನಡೀತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂತಂದರೆ ಈ ರೀತಿ ಆದಾಗ ಯಾವುದೇ ಪತ್ರಕರ್ತ ಆಗಿರಲಿ ಅವನಿಗೆ ಪತ್ರಿಕೋದ್ಯಮ ಅನ್ನೋದು ಕೈ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಈ ಒಳನೋಟಗಳನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ವಿದ್ಯಾರ್ಥಿಗಳು ತಮ್ಮ ಒಳಗಣ್ಣನ್ನು ತೆರೆದು ತಯಾರಿ ಮಾಡಿಕೊಳ್ಬೇಕು ಅನ್ನೋದು ನನ್ನ ಮನವಿ. ಮಹಾತ್ಮ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಕೂಡ ಪತ್ರಕರ್ತರಾಗಿದ್ದವರು. ಇವರೆಲ್ಲರೂ ಪತ್ರಕರ್ತರಾಗಿದ್ದಾಗ ಪತ್ರಿಕೋದ್ಯಮಕ್ಕೆ ಹಣದ ಬಡತನ ಇತ್ತು. ಅವತ್ತು ಹಣ ಇರಲಿಲ್ಲ, ಆದರೆ ಸತ್ಯಕ್ಕೆ ಬಡತನ ಇರಲಿಲ್ಲ. ಅವತ್ತು ಈ ಹಣದ ಬಡತನದಿಂದ ಒಳಗೆ ಬಂದಿರುವ ಪತ್ರಿಕೋದ್ಯಮ ಇವತ್ತು ಸತ್ಯದ ಬಡತನಕ್ಕೆ ಜಾರಿ ಹೋಗಿದೆ. ಯಾಕೆ ಅಂತಂದರೆ ನಾನು ಮೊದಲೇ ಹೇಳ್ದಂಗೆ ಸತ್ಯವನ್ನು ಇವತ್ತು ಬೂದುಗಾಜು ಹಾಕಿ ಹುಡುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಅಚ್ಚುಮಳೆ ಜೋಡಿಸೋ ಕಾಲದಿಂದ ಪತ್ರಿಕೋದ್ಯಮವನ್ನು ನೋಡ್ಕೊಂಡು ಬರ್ತಾಯಿದ್ದೀನಿ. ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತನಕ ಹೋಗಿದ್ದೇವೆ. ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಬರ್ತಾಯಿದೆ, ಅದರಿಂದ ಆಗ್ತಾ ಇರುವ ಅನುಕೂಲ ಮತ್ತು ಅನಾನುಕೂಲ ಎರಡನ್ನು ಕೂಡ ನಾವು ನೋಡ್ತಾನೆ ಇದ್ದೀವಿ. ಆದರೆ ಸತ್ಯಕ್ಕೆ ಹಲವಾರು ಮುಖಗಳಿರ್ತವೆ, ಅದು ಒಂದು ಕಡೆ ಮಾತಾಡಿರಲ್ಲ. ಎಲ್ಲ ಮುಖಗಳನ್ನು ನಿರ್ಭೀತಿಯಿಂದ ಅನಾವರಣ ಮಾಡಬೇಕು. ಎಲ್ಲ ಜಾತಿ, ಮತ, ಧರ್ಮ, ಆಚಾರ, ವಿಚಾರಗಳನ್ನು ಹೊಂದಿರುವವರು ಮಾಧ್ಯಮ ಕ್ಷೇತ್ರದಲ್ಲಿ ಇದ್ದಷ್ಟು ಮಾಧ್ಯಮ ಕ್ಷೇತ್ರ ಬಲ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಈಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಗ್ಗಟ್ಟು ದೇಶದ ಮೌಲ್ಯ ಆಗಿತ್ತು. ಸ್ವಾತಂತ್ರ್ಯ ಬಂದ ಮೇಲೆ ವಿವಿಧತೆಯಲ್ಲಿ ಏಕತೆ ದೇಶದ ಮೌಲ್ಯ ಆಗಿತ್ತು. ಭಾರತವನ್ನು ರೂಪಿಸಿದಂಥ ಎರಡೂ ಮೌಲ್ಯಗಳನ್ನು ಹಾಳು ಮಾಡ್ತಾ ಇರುವ ಈ ಹೊತ್ತಲ್ಲಿ ಬಹುತ್ವ ಅನ್ನೋದು ನಮ್ಮ ನೆಲದ ಮಂತ್ರ ಆಗಿದೆ, ಮತ್ತು ಅದೇ ನಮ್ಮ ಮೌಲ್ಯ ಕೂಡ ಆಗಿದೆ. ಈ ಮಾಧ್ಯಮ ಕ್ಷೇತ್ರದಲ್ಲಿ ಆಯಕಟ್ಟಿನ ಹುದ್ದೆಗಳಲ್ಲಿರುವವರು ಒಂದೇ ವರ್ಗಕ್ಕೆ ಸೇರಿದ್ರೆ ಬಹುತ್ವವನ್ನು ಪ್ರತಿನಿಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಮೊಬೈಲ್ನಲ್ಲಿ ಹರಿದಾಡುವಂಥ ಲಕ್ಷಾಂತರ ಕಂಟೆಂಟ್ಗಳು ಬಹುತ್ವದ ನೆಲೆಯಲ್ಲಿ ಸೃಷ್ಟಿಯಾಗಿರ್ತವೆ. ಮಾಹಿತಿ ಸಾಗರ ಪತ್ರಿಕೋದ್ಯಮಕ್ಕೆ ಬೆದರಿಕೆ ಅಂತ ನಾವು ಭಾವಿಸಬೇಕಾಗಿಲ್ಲ. ಅದು ಯಾವುದೇ ಮಾಹಿತಿ ಇರ್ಬೋದು, ಅದು ಪತ್ರಿಕೋದ್ಯಮಕ್ಕೆ ಬೆದರಿಕೆ ಅಂತ ನಾವು ಯಾರೂ ಕೂಡ ಅಂದ್ಕೋಬೇಕಾಗಿಲ್ಲ. ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲೊಂದು ಸಂಗತಿ ಮಾಧ್ಯಮ ಕ್ಷೇತ್ರವನ್ನು ಸ್ಪಷ್ಟವಾಗಿ ಅಳವಡಿಸ್ಕೋಬೇಕಾಗಿದೆ. ಅದೇನಂತಂದರೆ ಒಂದು ಸಮುದಾಯ, ಒಂದು ಭಾಷೆ, ಒಂದು ಜಾತಿಯ ಧ್ವನಿಗಳನ್ನಷ್ಟೇ ನಾವು ಕೇಳ್ತಾ ಇದ್ವಿ. ಆದರೆ ಕಂಟೆಂಟ್ ಸುರುಮಳೆಯಲ್ಲಿ ಇವತ್ತು ನಾವು ನಾನಾ ಮಣ್ಣಿಗೆ ಸೇರಿದಂತಹ ವಿಭಿನ್ನ ಧ್ವನಿಗಳನ್ನು ಕೇಳೋದಕ್ಕೆ ಸಾಧ್ಯ ಆಗಿದೆ. ಈ ಎಲ್ಲ ಧ್ವನಿಗಳಿಂದ ಡಿಜಿಟಲ್ ಮಾಧ್ಯಮ ಇವತ್ತು ವರ್ಣಮಯವಾಗಿದೆ ಮತ್ತು ವಿಭಿನ್ನ ಧ್ವನಿಗಳ ಕಾರಣಕ್ಕೆ ಜನರನ್ನು ಅದು ಹಿಡಿದಿಡ್ತಾ ಇದೆ. ಪತ್ರಿಕೆಗಳಲ್ಲಿ ಮೊದಲೆಲ್ಲ ಪ್ರೂಫ್ ರೀಡರ್ಗಳು ಇಳಿತಾಯಿದ್ರು. ಅಂತಂದರೆ ನಾವು ಯಾವುದೇ ಸುದ್ದಿ ಮಾಡಿದ್ರೂ ಕೂಡ ಪ್ರೂಫ್ ಚೆಕ್ ಮಾಡ್ತಾಯಿದ್ರು. ಆ ಪ್ರೂಫ್ ಚೆಕ್ ಮಾಡದೆ ಪೇಜ್ಗೆ ಯಾವುದೇ ಸುದ್ದಿ ಕೂಡ ಹೋಗ್ತಾ ಇರಲಿಲ್ಲ. ಆದರೆ ಇವತ್ತು ಆ ಪ್ರೂಫ್ ನೋಡುವಂತಹ ಪರಂಪರೆ ಇಲ್ಲದೆ ಹೋಗಿದೆ. ವಿಷಯ ತಪ್ಪಿಲ್ಲದೆ ಹಾಗೆ ಅಚ್ಚಿಗೆ ಹೋಗೋದಕ್ಕೆ ಪ್ರೂಫ್ ರೀಡರ್ ಹೇಗೆ ಮುಖ್ಯವಾಗ್ತಾರೋ ಅದೇ ರೀತಿ ಎಲ್ಲ ಬಗೆಯ ಮಾಧ್ಯಮಗಳಿಗೆ ಇವತ್ತು ಫಾಸ್ಟ್ ಚೆಕ್ ಅಂತ ಒಂದು ಬೇಕಾಗಿದೆ. ಅಂತಂದರೆ ಯಾವುದೇ ಸುದ್ದಿ ನಾವು ಪ್ರಿಂಟ್ ಮಾಡಬೇಕು ಅಂತಂದರೆ ಫ್ಯಾಕ್ಟ್ ಚೆಕ್ ಮಾಡಬೇಕು. ಈಗ ಫ್ಯಾಕ್ಟ್ ಚೆಕ್ಕರ್ಸ್ ಅಂತಲೇ ನಾವು ಮಾಧ್ಯಮ ಕ್ಷೇತ್ರಕ್ಕೆ ಅಳವಡಿಸ್ಕೊಳ್ಬೇಕಾಗಿದೆ. ಈ ಸುಳ್ಳುಗಳ ನಡುವೆ ಸತ್ಯವನ್ನು ಮತ್ತು ನೈಜ ಸುದ್ದಿಯನ್ನು ತೆಗೆದು ಜನರ ಮುಂದೆ ಪರಿಣಾಮಕಾರಿಯಾಗಿ ಇಡಬಲ್ಲವರು ಮಾತ್ರ ಪರಿಣಾಮಕಾರಿ ಪತ್ರಕರ್ತರಾಗಿ ಮುಂಚೂಣಿಗೆ ಬರಲು ಸಾಧ್ಯ ಇದೆ. ಇವತ್ತು ಕಂಟೆಂಟ್ಗಳ ಈಗ ಮೊಬೈಲ್ ಇದ್ದು ವಿಡಿಯೋ ಮಾಡಲು ಯಾರ್ಯಾರು ಬರುತ್ತೆ ವಿಡಿಯೋ ಮಾಡೋದಕ್ಕೆ ಅವರೆಲ್ಲರೂ ಕೂಡ ಇವತ್ತು ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಆಗ್ಬಿಟ್ಟಿದ್ದಾರೆ. ಈ ಕಂಟೆಂಟ್ನಲ್ಲಿ ಪತ್ರಿಕೋದ್ಯಮ ಒಂದು ಭಾಗ ಆಗ್ತಾಯಿದೆ. ಪತ್ರಿಕೋದ್ಯಮ ಹೊಸ ದಿಕ್ಕಿಗೆ ಹೊರಳ್ತಾ ಇರೋದು ಈ ಸಂಕೇತ. ಸಾವಿರ ಸುಳ್ಳುಗಳು ಒಂದೇ ಸತಿ ಹರಿದು ಬರುವಂಥ ಸಂದರ್ಭದಲ್ಲಿ ಸತ್ಯ ತಾನಾಗ್ತಾನೆ ತೇಲ್ಕೊಂಡು ಹೋಗ್ತಾ ಇರುತ್ತೆ. ಇದು ಸಹಜ ಕೂಡ. ಆದರೆ ಸತ್ಯ ಯಾವತ್ತೂ ಕೂಡ ಪೊಳ್ಳಲ್ಲ. ಹಾಗೆ ತೇಲ್ತಾನೆ ತನ್ನನ್ನು ರಕ್ಷಿಸಿಕೊಳ್ಳುವಂಥ ಶಕ್ತಿ ಆ ಸತ್ಯಕ್ಕೆ ಇದೆ ಅನ್ನೋದು ನನ್ನ ಅನಿಸಿಕೆ. ಈ ಸಾವಿರ ಸುಳ್ಳಿನ ಕಂಟೆಂಟ್ಗಳ ನಡುವೆ ಸತ್ಯ ಹೇಳುವ ಕಂಟೆಂಟ್ಗಳಿಗೆ ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು, ಆದರೂ ಕೂಡ ಆ ಸತ್ಯವೇ ಗೆಲ್ತದೆ. ಆ ಭರವಸೆಯಲ್ಲಿ ಪತ್ರಕರ್ತರು ಸತ್ಯವನ್ನು ಹುಡುಕಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಈ ಸತ್ಯವನ್ನು ಹುಡುಕುವ ಕಣ್ಣುಗಳು ನಿಮ್ಮದಾಗಬೇಕು. ಆ ನೋಟ ಮತ್ತು ಗ್ರಹಿಕೆಯನ್ನು ಕೊಡುವ ಮೂಲಕ ಸಾಮಾಜಿಕ ಪ್ರಜ್ಞೆ ಮತ್ತು ನೈತಿಕ ಪ್ರಜ್ಞೆ ಬೆರೆತ ಪತ್ರಕರ್ತರು ರೂಪುಗೊಳ್ಳೋದಕ್ಕೆ ಈ ಕಾರ್ಯಾಗಾರ ಕೂಡ ನೆರವಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಪತ್ರಕರ್ತರಲ್ಲಿ, ನಮ್ಮ ಭಾವಿ ಪತ್ರಕರ್ತರಲ್ಲಿ ಒಂದು ಮನವಿ ಏನು ಅಂತಂದರೆ, ಯಾರು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮೈಕ್ ಹಿಡ್ಕೊಂಡ್ಬಿಟ್ರೆ ನಾವು ದೊಡ್ಡ ಪತ್ರಕರ್ತರು ಅನ್ನೋಂಥ ಒಂದು ಫೀಲಿಂಗ್ ಅವ್ರಿಗೆ ಬಂದ್ಬಿಡುತ್ತೆ. ಮೈಕ್ ಹಿಡ್ಕೊಂಡು ಏನು ಪ್ರಶ್ನೆ ಕೇಳ್ತಾರೆ, CM ಹತ್ರ ಹೋಗೋದು, ಅವ್ರು ಹಿಂಗೆ ಹೇಳಿದ್ದಾರೆ ನೀವೇನು ಹೇಳ್ತೀರಾ,
ಮತ್ತು ಇವ್ರು ಹೇಳಿದ್ಮೇಲೆ ಮತ್ತು ಅವ್ರ ಹತ್ರ ಹೋಗೋದು, ಸಾರ್ ಅವ್ರ ರೀತಿ ಹೇಳ್ಬಿಟ್ಟಿದ್ದಾರೆ ನೀವೇನು ಹೇಳ್ತೀರಾ. ಅಂದರೆ ಒಂಥರ ಜರ್ನಲಿಸಮ್ ಅನ್ನೋದು ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಜರ್ನಲಿಸಮ್ ಥರ ಆಗಿಬಿಟ್ಟಿದೆ. ನಾವು ಜಾಸ್ತಿ ಹೆಚ್ಚಾಗಿ ಯಾವುದಕ್ಕೆ ಫೋಕಸ್ ಮಾಡ್ತಾ ಇದ್ದೀವಿ ಅಂತಂದರೆ ರಾಜಕೀಯ, ಸಿನಿಮಾ, ಅಪರಾಧ, ಈ ಮೂರು ಬಿಟ್ಟರೆ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂಥ ಯಾವುದೇ ಸಂಗತಿಗಳು, ವಿಚಾರಗಳು ಪ್ರಿಂಟ್ ಮೀಡಿಯಾದಲ್ಲಾಗಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಾಗಲಿ ಬರೋದು ತೀರಾ ಅಪರೂಪ. ನಾವೆಲ್ಲ ಕೆಲಸ ಮಾಡಬೇಕಾದ್ರೆ ನಮಗೆಲ್ಲ ಹೇಳ್ಕೊಡೋರು ಹ್ಯೂಮನ್ ಆ್ಯಂಗಲ್ ಸ್ಟೋರೀಸ್ ಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು, ತನಿಖಾ ಪತ್ರಿಕೋದ್ಯಮ ಇರಬೇಕು, ತನಿಖಾ ವರದಿಗಳು ಬರಬೇಕು ಅಂತ. ಆದರೆ ಇವತ್ತು ಕೆಲವೊಂದು ಪತ್ರಿಕೆಗಳಲ್ಲಿ ಬಿಟ್ಟರೆ ಯಾವುದೇ ಪತ್ರಿಕೆಗಳಲ್ಲೂ ಮತ್ತು ಟಿ ವಿ ಚಾನಲ್ಗಳಲ್ಲಿ ಈ ಮಾನವೀಯ ಮೌಲ್ಯಗಳ ಆಧಾರಿತ ಸುದ್ದಿಗಳಾಗಿ ತನಿಖಾ ವರದಿಗಳಾಗಲಿ ಯಾವುದು ಕೂಡ ಬರ್ತಾ ಇಲ್ಲ. ನೀವು ಬೆಳಗ್ಗೆ ಟಿ ವಿ ಆನ್ ಮಾಡಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಸ್ಟೇಟ್ಮೆಂಟ್ಗಳೇ. ರಾಜಕೀಯ ಬಿಟ್ಟರೆ ಬೇರೆ ಸಂಗತಿ ನೀವು ನೋಡೋಕ್ಕೆ ಅದರಲ್ಲೂ ಕೂಡ ಹೊಡಿತಾರೆ. ರೋಚಕ ಸುದ್ದಿ, ರಣರೋಚಕ, ಸ್ಫೋಟಕ, ಎಲ್ಲೂ ಯಾವುದು ಸ್ಫೋಟ ಆಗದೇ ಇಲ್ಲ, ಎಲ್ಲೂ ಸ್ಫೋಟ ಆಗಲ್ಲ. ಅದು ಟಿ ವಿ ಸ್ಫೋಟ ಆಗಬೇಕಷ್ಟೇ. ಸ್ಫೋಟ, ಬ್ರೇಕಿಂಗ್, ಬಿಗ್ ಶಾಕಿಂಗ್ ಹೀಗೆಲ್ಲ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೂ ಈಗೇನಾಗಿದೆ ಅಂತಂದರೆ, ಈಗ ನಮ್ಮಲ್ಲಿ ಈ ಮೊಬೈಲ್ಗಳು ಬಂದ ಮೇಲೆ ಈ ಜನ ಟಿ ವಿಗಳನ್ನು ನೋಡೋದು ಕೂಡ ಕಡಿಮೆ ಮಾಡಿದ್ದಾರೆ. ಟಿ ವಿಗಳನ್ನು, ನ್ಯೂಸ್ ಚಾನಲ್ಗಳನ್ನು ನೋಡಿದ್ರೆ ಈಗ ಯಾಕೆಂದರೆ ಜನ ಎಲ್ಲ 30-35 ಸೆಕೆಂಡ್ ವೀಡಿಯೋಗಳು ಅಷ್ಟೇ ಬೇಕು. ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೊರೆ ಹೋಗಿರೋದ್ರಿಂದ ಅಲ್ಲೇನು ರೀಲ್ಸ್ ಮಾಡಿ ಬಿಡ್ತಾರೆ, ಅದ್ರ ಕಡೆ ಜಾಸ್ತಿ ಹೆಚ್ಚಾಗಿ ಫೋಕಸ್ ಮಾಡ್ತಾರೆ. ಹೀಗಾಗಿ ಯಾರು ಗ್ರಾಮೀಣ ಭಾಗದಿಂದ ಬರ್ತಾರೆ ಪತ್ರಕರ್ತರು, ಅವರು ಜನರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಯಾಕೆ ಅಂತಂದರೆ ಒಂದು ಜಿಲ್ಲಾ ಪಂಚಾಯಿತಿ, ಈಗ ನಾವೆಲ್ಲ ವರದಿಗಾರಿಕೆ ಸ್ಟಾರ್ಟ್ ಮಾಡಿದ್ದು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಅಲ್ಲಿಂದ ಬಂದಿದ್ದು. ಈಗೇನು ಮಾಡ್ತಾರೆ, ಯೂನಿವರ್ಸಿಟಿಯಿಂದ ನೇರವಾಗಿ ಮಾಧ್ಯಮ ಜಗತ್ತಿಗೆ ಬಂದುಬಿಡ್ತಾರೆ, ಇಲ್ಲ ಪ್ರಿಂಟ್ ಮೀಡಿಯಾನೋ ಎಲೆಕ್ಟ್ರಾನಿಕ್ ಮೀಡಿಯಾವೋ ಸೇರ್ಕೊಂಡ್ಬಿಡ್ತಾರೆ. ಅವ್ರು ಯಾರೆಲ್ಲರೂ ಕೂಡ ಅಧ್ಯಯನದ ಇದಿರಲ್ಲ. ಇವತ್ತು ಎಷ್ಟೋ ಜನ ಪ್ರಿಂಟ್ ಮೀಡಿಯಾ ರಿಪೋರ್ಟರ್ಸು ಅವ್ರ ಸುದ್ದಿ ಯಾವ ಪೇಜಲ್ಲಿ ಬಂದಿದೆ ಅಂತಲೇ ಗೊತ್ತಿರಲ್ಲ. ನಮಗೆಲ್ಲ ಎಡಿಟರ್ಗಳು ಬೆಳಗ್ಗೆ ಎದ್ದು ಕೇಳೋರು, ನೀನು ನ್ಯೂಸ್ ಮಾಡಿದೆಯಲ್ಲ ಯಾವ ಪೇಪರಲ್ಲಿ ಬಂದಿದೆ, ಇವತ್ತು ಬೇರೆ ಪೇಪರ್ ಹೆಡ್ಲೈನ್ಸ್ ಏನಿದೆ ಅಂತ. ದಿವಸಕ್ಕೆ ಒಂದು 5 ಪತ್ರಿಕೆ ಓದಬೇಕು ರಿಪೋರ್ಟರ್ಗಳು ಅಂತ ನಮಗೆಲ್ಲ ಹೇಳ್ಕೊಡೋರು. ಅದರಲ್ಲೂ ಜೊತೆಗೆ ಸುದ್ದಿ ಬರಬೇಕಾದ್ರೆ ಈಗೆಲ್ಲ ಮೊಬೈಲಲ್ಲಿ ಬಂದುಬಿಟ್ಟಿದೆ. ನಾವೆಲ್ಲ ಕಂಪ್ಯೂಟ್ರು ಅಥವಾ ಕೈಯಲ್ಲಿ ಬರಿತಾ ಇದ್ವಿ. ಕೈಯಲ್ಲಿ ಬರೆದು 10 ಪೇಜ್ 15 ಪೇಜ್ ಫ್ಯಾಕ್ಸ್ ಮಾಡ್ತಾಯಿದ್ವಿ. ಈಗೆಲ್ಲ ವಾಟ್ಸಪ್ ಯೂನಿವರ್ಸಿಟಿ ಮೆಂಬರ್ಸ್ ಆಗಿರೋದ್ರಿಂದ ವಿಧಾನಸೌಧದಲ್ಲಿ ರೌಂಡ್ಸ್ ಅಂತ, ಸೆಕ್ರೆಟರಿಯೇಟ್ ರೌಂಡ್ಸ್ ಅಂತ ಇರ್ತಾಯಿತ್ತು, ಬೆಳಗ್ಗೆ 12 ಗಂಟೆಗೆ ಸಂಜೆ 4ವರೆಗೆ. ಇವತ್ತು ಆ ರೌಂಡ್ಸ್ ಯಾವುದೂ ಇಲ್ಲ. ಪ್ರಿಂಟ್ ಮೀಡಿಯಾದವ್ರು ಪ್ರೆಸ್ ಕಾನ್ಫರೆನ್ಸಿಗಳಿಗೆ ಬರೋದೇ ಅಪರೂಪ ಆಗಿಬಿಟ್ಟಿದೆ. ಪ್ರತಿ ದಿವಸ 12 ಗಂಟೆಗೆ ಒಂದು ಮಂತ್ರಿ ಕಚೇರಿಗೆ ಹೋಗೋರು, ಮಂತ್ರಿ ಆಫೀಸಲ್ಲಿದ್ದರೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ನಡೀತಾ ಇದೆ, ಏನೇನು ಅಭಿವೃದ್ಧಿ ಕಾರ್ಯಗಳಾಗ್ತಾಯಿದೆ, ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಾಯಿದ್ರು. ಇವತ್ತು ಯಾವ ರಿಪೋರ್ಟ್ರು ಕೂಡ, ಯಾವ ಮಂತ್ರಿಗಳನ್ನು ಕೂಡ ಅವ್ರ ಇಲಾಖೆಯಲ್ಲಿ ನಡೆಯುವಂತಹ ಡೆವಲಪ್ಮೆಂಟ್ಸು, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾಹಿತಿ ತಗೊಳ್ಳೋದೇ ಇಲ್ಲ. ಮೈಕ್ ಹಿಡಿದ್ರೆ ಬರೀ ರಾಜಕೀಯ. ಇದು ಬಿಟ್ಟರೆ ಅವರು ಈಗ ಮಂತ್ರಿಗಳು ಕೂಡ ತಪ್ಪಿಸ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಭಾವಿ ಪತ್ರಕರ್ತರು ನೀವೇನಿದ್ದೀರಾ, ಸಮಾಜಕ್ಕೆ ಒಂದು ಕೊಡುಗೆ ನೀಡುವಂಥ ಪತ್ರಕರ್ತರಾಗಿ ನೀವೆಲ್ಲರೂ ರೂಪುಗೊಳ್ಳಬೇಕು. ಮಾಧ್ಯಮ ಲೋಕ ಯಾವ ರೀತಿ ಇದೆ, ಹಿಂದೆ ಹೇಗಿತ್ತು, ಇವತ್ತು ಯಾವ ರೀತಿಯಲ್ಲಿ ವಿದ್ಯಮಾನಗಳು ನಡೀತಾ ಇದೆ, ಎಲ್ಲವನ್ನು ಕೂಡ ನೀವು ತಿಳ್ಕೊಂಡ್ರೆ ಒಬ್ಬ ಒಳ್ಳೆಯ ಪತ್ರಕರ್ತರಾಗಿ, ಜೊತೆಗೆ ಒಳ್ಳೆಯ ಪತ್ರಕರ್ತರಾಗಿ ಅಂತಂದರೆ ಏನೋ ಒಂದು 4 ಲೈನ್ ಗೀಚಿ ಬರೆದಿಟ್ಟು ಅದು ಪ್ರಿಂಟ್ ಆದರೆ ಸಾಕು ಅಂತಲ್ಲ. ನಾವು ಬರೆದ ಬರವಣಿಗೆಯನ್ನು ಒಂದು 4 ಜನ ಗಮನಿಸಿ ಚೆನ್ನಾಗಿದೆಯಪ್ಪ ನೀನು ರೈಟಿಂಗು ಅಂತ ಹೇಳಿದ್ರೆ ಆವಾಗ ನೀವು ಪತ್ರಕರ್ತರಾಗಿದ್ದಕ್ಕೂ ಸಾರ್ಥಕ. ಇವತ್ತು ನಾವು ದಿನೇಶ್ ಅಮೀನ್ಮಟ್ಟು ಸರ್ ಅವ್ರ ಬರಹಗಳ ಬಗ್ಗೆ ಯಾಕೆ ಹೇಳ್ತಂದ್ರೆ ನಾವೆಲ್ಲ ಕಾಯ್ತಾ ಇದ್ವಿ ಅವ್ರ ಅಂಕಣಗಳನ್ನು ಓದೋದಕ್ಕೆ, ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ. ಹಾಗಾಗಿ ನಿಮ್ಮಲ್ಲೂ ಕೂಡ ಅಧ್ಯಯನ ಇರಬೇಕು. ಅಧ್ಯಯನ ಮತ್ತು ಓದುವಂತಹ ನಿಮ್ಮಲ್ಲಿ ತಾಳ್ಮೆ, ಸಮಾಧಾನ ಎರಡೂ ಇದ್ದರೆ ಮಾತ್ರ ನೀವು ಪತ್ರಕರ್ತರಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿದೆ. ಇಲ್ಲ ಅಂತಂದರೆ ಅದರಲ್ಲಿ ನೀವು ಒಬ್ಬರು 11ನೇವರಾಗಿ ಏನೋ ಬಂದಿದ್ದೀವಿ, ಕೆಲಸ ಮುಗಿಸಿ ಹೋಗೋಣ, ಸಂಬಳ ತೊಗೊಂಡು ಜೀವನ ಸಾಕ್ಷಣ ಅನ್ನೋದ್ರ ಮಟ್ಟಿಗೆ ಹೋಗ್ತೀರಿ. ಆ ರೀತಿ ಆಗಬಾರ್ದು. ಸಮಾಜ ಗುರುತಿಸುವಂಥ, ಪತ್ರಿಕೋದ್ಯಮ ನಿಮ್ಮನ್ನು ಗುರುತಿಸುವಂಥ ಪತ್ರಕರ್ತರಾಗಿ ನೀವು ರೂಪುಗೊಂಡಾಗ ಮಾತ್ರ ಈ ಉದ್ಯಮಕ್ಕೆ ಬಂದಿದ್ದಕ್ಕೆ ನಿಮಗೂ ಕೂಡ ಒಂದು ಸಾರ್ಥಕತೆಯ ಭಾವನೆ ನಿಮ್ಮಲ್ಲಿ ಉಂಟಾಗುತ್ತೆ ಅನ್ನೋದನ್ನು ಹೇಳಿ, ನನಗೆ ಈ ಕಾರ್ಯಕಾರದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಮತ್ತು ನನ್ನ ಮಾತುಗಳನ್ನು ಆಲಿಸ ತಮಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.